ಮಾತಾಡೋದು ನೋಡಿದಿರೋರು. ಶಿವಮೊಗ್ಗ ಅಂದರೆ ಅಭಿವೃದ್ಧಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನೂ ಬರೋದಿಲ್ಲ. 100ಕ್ಕೆ 100 ಯಡಿಯೂರಪ್ಪನೇ ಬರೋದು. ಪಕ್ಕ ಪಕ್ಕ ಶಿವರಾಜ್ ಕುಮಾರ್ ಫ್ಯಾನ್ ಬೇಸ್ ಏನಾರು ವರ್ಕೌಟ್ ಆಗುತ್ತಾ? ಏನಿಲ್ಲ, ಶಿವರಾಜ್ ಕುಮಾರ್ ಫ್ಯಾನ್ಗಳೇ ಇಲ್ಲ. ಅವ್ರಾಗಲೇ 2 ಸತಿ ಸೋತಿದ್ದಾರೆ ಇಲ್ಲಿ. ನಮಸ್ಕಾರ ಮೇಡಮ್. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ ಬರಬೇಕು? ಯಾಕಂದರೆ ಒಳ್ಳೆ ಡೆವಲಪ್ಮೆಂಟ್ ಆಗ್ತಿದೆ ಅನ್ನಿಸ್ತಿದೆ ಅದಕ್ಕೆ. ಡೆವಲಪ್ಮೆಂಟು ಯಾವ ಥರ ಡೆವಲಪ್ಮೆಂಟು? ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡ್ತಿಲ್ವಾ? ಕಾಂಗ್ರೆಸ್ ಡೆವಲಪ್ಮೆಂಟ್ ಮಾಡ್ತಿಲ್ಲ ಅಂತಲ್ಲ, ಇವಾಗ ಫ್ರೀ ಬಸ್ ಕೊಟ್ಟಿದೆ, ಎಲ್ಲದೂ ಫ್ರೀ ಕೊಡ್ತಾ ಇದೆ. ಅಂದರೆ ನಮ್ಮ ಹತ್ರನೇ 1 to ಡಬಲ್ ಮಾಡಿ ನಮಗೆ ಫ್ರೀ ಕೊಡ್ತಾ ಇದೆ. ಇವಾಗ ಬಸ್ ಚಾರ್ಜ್ ಎಲ್ಲ ಮತ್ತೆ ಜಾಸ್ತಿ ಆಗಿದೆ. ನಮಗೆ ಫ್ರೀ ಬಸ್ ಕೊಟ್ಟು ಅಂದರೆ ಜೆಂಟ್ಸ್ಗೆಲ್ಲ ಜಾಸ್ತಿ ಮಾಡ್ತಿದ್ದಾರೆ ರೇಟನ್ನ. ಅಂದರೆ ಅವಾಗ ಹೆಂಗೆ ಫ್ರೀ ಕೊಟ್ಟಂಗಾಯಿತು, ನಮ್ಮಿಂದನೇ ತೊಗೊಂಡು ನಮಗೆ ವಾಪಸ್ ಕೊಟ್ಟಂಗಾಯಿತು. ಅದಕ್ಕೆ BJP ಬಂದರೆ ಓಕೆ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು. ಇವಾಗಲಾದ್ರೂ ಹೇಳ್ತೀರಾ ಇಲ್ರಿ? ಸಾರಿ ಸರ್. ಆಯ್ತು ಬಿಡಿ, ಹೋಗ್ಲಿ, ಬಲವಂತ ಮಾಡಬಾರ್ದು ಅವತ್ತು. ಇರಲಿ, ಹೇಳಿ. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಬಂದರೆ ಉತ್ತಮ ಅಂತೀರಾ? ನಮಗೆ ಕಾಂಗ್ರೆಸ್ ಬಂದರೆ ಯಾಕೆ ಕಾಂಗ್ರೆಸ್ ಬರಬೇಕು? ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಶ್ರೀಮಂತರ ಪಕ್ಷ. ಬಡವರು ಪಕ್ಷ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಶ್ರೀಮಂತರ ಪಕ್ಷ. ಒಂಚೂರು ಹೇಳ್ಬೋದಾ ಹೆಂಗೆ ಅಂತ? ಹೇಳಿ, ಏನಿಲ್ಲ, ನೀವು ಹೇಳಿ ಹೆಂಗೆ ಅಂತ. ಹೇಳ್ತಿದ್ದೀವಲ್ಲ. ಯಾಕಂದರೆ ಬಡವರು ತುಂಬ ಜನ ನೋಡ್ದಿರುವಂಥ ಪ್ಲೇಸ್ಗಳು ನೋಡ್ಕೊಂಬಂದರೆ ಸಿದ್ದರಾಮಯ್ಯ ಒಳ್ಳೆ ಇದು ಮಾಡ್ತಿದ್ದಾರೆ. ಯಾಕಂದರೆ GST ಎಲ್ಲರೂ ಹೇಳ್ತಾರೆ GST ಇದು ನಮ್ಗೆ ಕೊಡ್ತಿದ್ದಾರೆ ಅಂತ. ಮೊದಲೆಲ್ಲ GST ತಗೊಂಡಿಲ್ವಾ? ಎಲ್ಲ ಅವ್ರ ಮನೆ ತುಂಬಿಸ್ಕೊಂಡಿದ್ದಾರೆ. ಇವ್ರು ಜನರಿಗೆ ಕೊಡ್ತಿದ್ದಾರೆ ಅಷ್ಟೇ. ಈಗ ಒಟ್ಟಲ್ಲಿ ನಿಮಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಬರಲಿ, ಪ್ರಧಾನಮಂತ್ರಿ ಯಾರಾಗಬೇಕು? ಅವ್ರು ಯಾರಾಗಲಿ ಕಾಂಗ್ರೆಸ್ನಲ್ಲಿ ಯಾರು ಆಗಲಿ ಕಾಂಗ್ರೆಸ್ನವರಾಗಲಿ. ಓಕೆ, ಥ್ಯಾಂಕ್ ಯು. ಊಟ ಆಯ್ತಾ? ಹಾಂ ಸರ್, ಆಯಿತು. ಊಟ ಆಯ್ತಾ? ಏನು ಹೆಸರು? ಸೌದ್. ಯಾವ ಚುನಾವಣೆ ಬರ್ತಾ ಇದೆ ಇವಾಗ? ಕನ್ನಡ ಬರಲ್ಲ ನಮಗೆ. ಕನ್ನಡ ಬರಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀಯಲ್ಲೋ. ಯಾವ ಚುನಾವಣೆ ಬರ್ತಾ ಇದೆ ಹೇಳಿ ಇವಾಗ? ಯಾವ ಚುನಾವಣೆ ಬರ್ತಾ ಇದೆ ಇವಾಗ? MP ಚುನಾವಣೆ. MP ಅವ್ರು ಹೇಳ್ತವ್ರೆ MP ಚುನಾವಣೆ ಅಂತ. ಚುನಾವಣೆ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. BJP ವರ್ಸಸ್ ಕಾಂಗ್ರೆಸ್, ಯಾವ್ದು ಬಂದರೆ ಉತ್ತಮ ಅಂತೀರಾ? ಕಾಂಗ್ರೆಸ್. ನಿಮಗೆ? BJP. ಇಬ್ಬರು ಫ್ರೆಂಡ್ಸಾ? ಯಾಕೆ BJP ಬರಬೇಕು? ಮುಂಚೆಯಿಂದನೂ ಅದೇ ಸರ್. ಮುಂಚೆಯಿಂದನೂ ಅದೇ ಅಂದ್ಬಿಟ್ಟು BJPನ? ನೀವು ಮುಂಚೆಯಿಂದನೇ ಕಾಂಗ್ರೆಸ್? ಅದಕ್ಕೆ ಕಾಂಗ್ರೆಸ್. ಯಾರಾದ್ರೂ ಒಬ್ಬರಾದ್ರೂ ಹೇಳಿ ಯಾಕೆ ಕಾಂಗ್ರೆಸ್ ಬರ್ಬೇಕು, ಯಾಕೆ BJP ಬರ್ಬೇಕಂತ? ಯಾಕೆ BJP ಬರ್ಬೇಕು? ಮೋದಿ ಇದ್ದಾರೆ ಅಂತ BJP ಬರಲೇಬೇಕು. ಮೋದಿ ಇದ್ದಾರೆ ಅಂತ BJP ಬರ್ಬೇಕು. ನಿಮಗೆ ಯಾರಿದ್ದಾರೆ ಅಂತ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್. ಯಾರಿದ್ದಾರೆ ಅಂತ? ಅಭಿವೃದ್ಧಿ ಏನಾರು ಹೇಳ್ರೋ ಮಾರ್ಯ. ಯಾರು ಬಂದ್ರೆ ಉತ್ತಮ? ಸಿದ್ದರಾಮಯ್ಯ. ನಿಮಗೆ? ಮೋದಿ ಅಷ್ಟೇ. ಆಫ್. ಓಕೆ, ಗೆಲ್ತಾರಾ? ಪಕ್ಕ. ಹೇಳಿ ಸರ್, ನಿಮಗೆ? ಮೋದಿ. ದೇಶದ ಸುಭದ್ರತೆಗಾಗಿ ಮೋದಿಗಾಗಿ ರಾಘವೇಂದ್ರ ಅವರಿಗೆ ಗೆಲ್ಲಿಸಬೇಕು. ಪಕ್ಕ. ಕಾಂಗ್ರೆಸ್ ಅವ್ರು ಬಂದ್ರೆ ಸುಭದ್ರತೆ ಇರಲ್ವೇ? ಇಲ್ಲ. ಹೆಂಗೆ? ದೇಶದ ಸುಭದ್ರತೆ ಈಗ 10 ವರ್ಷದಿಂದ ನೋಡ್ತಾ ಇದ್ದೀವಿ. ಹಂಗಾಗಿ ಮೋದಿ, ಸದೃಢ ಭಾರತಕ್ಕಾಗಿ ಮೋದಿ ಅಷ್ಟೇ. ನೀವೇನಂತೀರಾ? ಪಕ್ಕ. ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಮೋದಿ ಸರ್ ಬಂದರೆ. ನಿಮಗೆ? ಯಾಕೆ BJP ಬರಬೇಕು? ಚೆನ್ನಾಗಿ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ? ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಚೆನ್ನಾಗಿ ದೇಶ ಇಂಪ್ರೂವ್ ಆಗ್ತಿದೆ. ಅದಕ್ಕೋಸ್ಕರ ಯಾಕೆ ಕಾಂಗ್ರೆಸ್ ಬಂದರೆ ಅನುಕೂಲ ಎಲ್ಲ ಮಾಡಿಕೊಡ್ತೀಯಾರಲ್ಲ, ಬೇಡವಾ? ಅವ್ರು ಬರೋ ಇದು ಫ್ರೀ ಗ್ಯಾರಂಟಿ ಇದು ಕೊಡ್ತಿದ್ದಾರೆ ಅಷ್ಟೇ. ಏನು ಅದರಿಂದ ಲಾಭನೇ ಇಲ್ವಾ? ಲಾಭ ಅಂದರೆ ಈಗ ಸದ್ಯಕ್ಕೆ ಲಾಭ ಇದೆ. ನೆಕ್ಸ್ಟ್ ಫ್ಯೂಚರಿಗೆ ಏನಿಲ್ಲ. ಫ್ಯೂಚರ್ ಬೇಕು ಅಂತೀರಾ? ಫ್ಯೂಚರ್ ಯಾವ ಥರ ಏನು ಬೇಕು ಅಂತ ಬಯಸ್ತೀರಾ ನೀವು? ಫ್ಯೂಚರ್ ಏನಿರಬೇಕು, ಏನಾಗಬೇಕು? ಅಂದರೆ ಫ್ಯೂಚರಲ್ಲಿ ಅಂತ ಹೇಳಿದ್ರೆ ಈಗೇನು ಭ್ರಷ್ಟಾಚಾರ ಅದು ಇದು ಎಲ್ಲ ನಿರ್ಮೂಲನೆ ಆಗಿ ಏನಿದೆಯೋ ಎಲ್ಲ ಕರೆಕ್ಟಾಗಿರಬೇಕು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಮೋಸ ಅವ್ಯವಹಾರ ಅದೆಲ್ಲ ನಡೀತಿದೆ. ಅದೆಲ್ಲ ಬಂದಾಗಿ ಮೋದಿ ಸರ್ಕಾರ ಏನು ಬರ್ತಿದೆ ಎಲ್ಲ ಕ್ಲಿಯರ್ ಹ್ಯಾಂಡ್ ಇರಬೇಕು ಅಷ್ಟೇ. ಇರಿ, ಆಯ್ತು. ನಮ್ಮ ಗರ್ಲ್ಸ್ನ ಕೇಳೋಣ. ಅವರಾದರೆ ಹೌದು, ಅವ್ರಿಗೆ ಕೇಳ್ಬೇಕು. ಮತ್ತೆ ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ನಿಶ್ಚಿತ ಅಂತ. ನಿಶ್ಚಿತ. ಓಕೆ, ನಿಮ್ಮ ಪ್ರಕಾರ ಯಾವ ಪಕ್ಷ ಬರೋದು ನಿಶ್ಚಿತ? ಯಾವ ಪಕ್ಷ ಬಂದರೂ ಮಾಡೋದಷ್ಟೇ. ನಾವು ದುಡಿಯೋದು ತಪ್ಪುತ್ತಾ? ಇಲ್ವಲ್ಲ. ಹೌದೇ? ಆ ರೇಂಜಿಗೆ ದುಡಿತಿದ್ದೀರಾ? ಏನು ದುಡಿತಿದ್ದೀರಾ? ಏನು ದುಡಿತಾ? ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ರಿಲಯನ್ಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ಹೌದಾ? ರಿಲಯನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಯಾವ ಪಕ್ಷ ಬರ್ಬೇಕಾಯ್ತು ಹೇಳಿ? ನನಗೆ ಆ ಥರ ಎಲ್ಲ ಏನಿಲ್ಲ, ಯಾವ ಪಕ್ಷ ಬಂದರೂ ಓಕೆ. ನೋಡಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚಾಗಿ ಜನರು, ಎಲ್ಲ ವರ್ಗದ ಜನರು ಕೂಡ ಇದೇ ಒಂದು ಗಾಂಧಿ ಬಜಾರ್ನಲ್ಲಿ ಸೇರ್ತಾರೆ. ಸೊ ಹಾಗಾದರೆ ಎಲ್ಲ ರೀತಿಯ ಜನರು, ಎಲ್ಲ ಹಳ್ಳಿಯ ಜನರು ಇಲ್ಲೇ ಸಿಗ್ತಾರೆ. ಬನ್ನಿ, ಜನರ ಅಭಿಪ್ರಾಯನ ಸಂಗ್ರಹ ಮಾಡ್ತಿದ್ದೀವಿ. ಯಾರೆಲ್ಲ ಏನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಆರಾಮ? ಊಟ ಆಯ್ತಾ? ಊಟ ಆಯ್ತಣ್ಣ? ಆಯ್ತು. ಲೋಕಸಭಾ ಚುನಾವಣೆ ಬರ್ತಿದೆಯಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ?
ಬಿ ಜೆ ಪಿ ಬಂದರೆ ಯಾಕೆ BJP ಬರಬೇಕು? ಮೋದಿ ಅವ್ರು ಬರೋ ಮೋದಿ ಬಂದರೆ ಕೆಲಸ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಹೌದಾ? ಯಾವ ಥರ ಕೆಲಸ? ಇನ್ನು ದೇಶದ ಅಭಿವೃದ್ಧಿ ಏನೇನು ಬಯಸ್ತಾ ಇದ್ದಾರೆ? ಚೆನ್ನಾಗಿ ಆಗ್ತಿದೆ ಸರ್, ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಅವರು ಅನುಕೂಲ ಮಾಡಿಕೊಡ್ತೀರಲ್ಲ, ಗ್ಯಾರಂಟಿ ಅದು ಇದು ಅಂದ್ಕೊಂಡು. ಅದು ಎಲ್ಲ ಬೂಟಾಟಿಕೆ ಸರ್ ನಡೀತಾ ಇರೋದು. ಎಲ್ಲ ಕಾಂಗ್ರೆಸ್ಸಿಗೋಸ್ಕರ ಎಲ್ಲ ದುಡ್ಡು ಕೊಟ್ಟು ಎಲ್ಲ ಇದು ಮಾಡ್ತಿದ್ದಾರೆ ಅಷ್ಟೇ. ಹಂಗಂತೀರ? ಒಟ್ಟಲ್ಲಿ ಸಲ ಗೆಲ್ತಾರ BJP? ಗೆಲ್ಲುತ್ತೆ ಪಕ್ಕ ಬರುತ್ತೆ. ಆಯ್ತು ಸರ್, ಥ್ಯಾಂಕ್ ಯು. ಅಕ್ಕ ನಮಸ್ಕಾರ, ಆರಾಮಾ? ಅಯ್ಯ, ಏನು ಏನು ಮಾಡಕ್ಕೆ ಬಂದಿದ್ದೀವಿ ಅಂತ ಹಿಂಗೆ ಮುಖ ಮುಚ್ಕೋತೀರಾ? ಭಾಳ ನಮ್ಮ ಜನ ಹೆಂಗೆ ಗೊತ್ತಾ, ಕೆಟ್ಟವ್ರನ್ನ ಹತ್ರಕ್ಕೆ ಬಿಡ್ಕೋತಾರೆ, ಒಳ್ಳೇದು ಕೇಳಕ್ಕೆ ಬಂದಾಗ ಹತ್ರಕ್ಕೆ ಬಿಡ್ಕೊಳ್ಳಲ್ಲ. ಏನು ಮಾಡೋಣ? ಹಂಗೆ ಕೇಳಿ, ಈಗ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? ನಮಗೆ ಕಾಂಗ್ರೆಸ್. ನಿಮಗೆ ನಮ್ಗೆ ಯಾವ್ದಾದ್ರು ಹೋಗಿ ಹೇಳ್ರಿ ಅಲ್ಲ, ಒಂದಾ ಯಾವ್ದಾರು ಹೋದ್ರ? ಕಾಂಗ್ರೆಸ್. ನಿಮಗೆ? ಏನಂದ್ರೆ ಯಾವ್ದಾರ ಬರ್ಲಿ ಬಿಡಿ. ಬನ್ನಿ, ಏನು ಓದ್ತಿದ್ದೀರಾ? ಡಾಕ್ಟರ್, ಐ ಆಮ್ ಎ ಡಾಕ್ಟರ್. ಡಾಕ್ಟರ್, ವೈದ್ಯರೇ ಹೇಳಿ, ಯಾವ ಪಕ್ಷ ಬಂದರೆ ಉತ್ತಮ ಆರೋಗ್ಯಕರ? ಮೋದಿ ಅಂದರೆ ಎವ್ರಿ ನೇಷನ್ ಡ್ರೀಮ್ ಅಲ್ವಾ ಅವರು. ಈಸ್ ಇನ್ ಅವರ್ ನೇಷನ್, ಸೊ ನಾವು ಅವರನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಗೊತ್ತು ನೀವು ಡಾಕ್ಟರ್ ಅಂತ, ಅದಕ್ಕೆ ಬರೀ ಇಂಗ್ಲೀಷ್ನೇ ಬಿಡ್ತಾವ್ರೆ. ಮೇಡಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಅಯ್ಯೋ ದೇವ್ರೇ, ಹಂಗೆ ಅನ್ನಕ್ಕೆ ಹೋಗ್ಬಿಡ್ರಿ, ನಮ್ಮ ನಾಡು ಕನ್ನಡ ನಾಡು. ಆಯ್ತು, ಒಟ್ಟಲ್ಲಿ ಮೋದಿ ಗೆಲ್ಬೇಕು. ಬರ್ರಪ್ಪ ಬಾಯ್ಸ್, ಹೇಳೋಣ ಯಾವ ಪಕ್ಷ? ಕಾಂಗ್ರೆಸ್. ನೀವು? ಮುಂದಿನ ಗೆಲುವು ಕಾಂಗ್ರೆಸ್ ಸರ್. ಹಾಂ, ನೀವೆಲ್ಲ ಕಾಂಗ್ರೆಸ್. ನೀವು ಕಾಂಗ್ರೆಸ್? ಬರ್ರಿ ಈಗ, ಹೇಳ್ಬರ್ರಿ ಈಗ, ಯಾಕೆ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಬರಬೇಕು. ಯಾಕೆ? ಕಾಂಗ್ರೆಸ್ ಬಂದರೆ ದೇಶ ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ಪ್ರಕಾರ BY ರಾಘವೇಂದ್ರ ಬರ್ಬೋದಾ, ಗೀತಾ ಶಿವರಾಜ್ ಕುಮಾರ್ ಬರ್ಬೋದು? ರಾಘವೇಂದ್ರ ಸರ್ ಬಂದರೆ ಒಳ್ಳೇದೇ ಸರ್. ಅವ್ರು ಒಳ್ಳೆ ಅವರೇ ರೀ ಮತ್ತೆ ಇಲ್ಲಿ BJP ಅವರು. ಏನಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಒಳ್ಳೆ ಇದು ಮಾಡ್ತಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡ್ತಿರೋದು ಸ್ಮಾರ್ಟ್. ಈಗ ನೀವೆಲ್ಲ ಕಾಂಗ್ರೆಸ್ ಅಭಿಪ್ರಾಯ ಹೇಳಿದ್ರಿ, ಬಟ್ ಶಿವಮೊಗ್ಗ ಅಂತ ಬಂದಾಗ BJP ಹೇಳ್ತಾ ಇದ್ದೀರಾ. BY ರಾಘವೇಂದ್ರ ಬರ್ಬೇಕಾ? BY ರಾಘವೇಂದ್ರ ಗೆಲ್ತಾರೆ. ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವ್ರದ್ದು ನಮಗೆ ಇನ್ನೂ ಗೊತ್ತಿಲ್ಲ, ನೋಡಿಲ್ಲ ಅವ್ರದ್ದು. ಈಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡ್ರಿ, ಇಲ್ಲಿ ಗೊತ್ತಾಗಿದ್ದು ಇವರೆಲ್ಲ ಕಾಂಗ್ರೆಸ್ ಅಂತ ಹೇಳ್ತೀರ. ಒಂದ್ ನಿಮಿಷ ಸರ್, ಇವರೆಲ್ಲ ಕಾಂಗ್ರೆಸ್ ಅಂತ ಹೇಳಿದ್ರು, ಬಟ್ ಯಾವಾಗ ಸ್ಥಳೀಯವಾಗಿ BY ರಾಘವೇಂದ್ರ ಅಂತ ಹೇಳಿದ್ರು ಆಗ ವ್ಯಕ್ತಿಗತವಾಗಿ ಮಾತಾಡ್ತಿದ್ದೀರಾ. ಅಂದ್ರೆ BY ರಾಘವೇಂದ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೌದು ಸರ್. ಸೊ ಈ ಸಲ ನಿಮ್ಮ ಮತ BY ರಾಘವೇಂದ್ರ? ಹೌದು ಸರ್. BY ರಾಘವೇಂದ್ರ ಪಕ್ಕ. ಅವರೇ ಹೇಳಿ, ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ? ಸರ್, ಸಾಮಾನ್ಯವಾಗಿ ಹಿಂದೂ ಪಕ್ಷ ಅಂತೀವಿ, ಹಿಂದೂಗಳು ಇರಬೇಕು ಅಂತಂದರೆ BJP ಪಕ್ಷ ಬರಬೇಕು. ಬೇರೆ ಬಂದ್ರೆ ಹಿಂದೂಗಳಿರಲ್ವಾ ಸರ್? ಹಂಗೆ ಅಂತಲ್ಲ, BJP ಇಲ್ದಿರೋ 70 ವರ್ಷನೇ ಹಿಂದೂಗಳಿದೀವಂತೆ, ಇವಾಗಿರಲ್ವಾ? ಹಾಗೇನೆ ಹಂಗಂತಲ್ಲ ಸರ್. ಎಲ್ಲಿ ನ್ಯಾಯ ಇದೆಯೋ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಎಲ್ಲ ಇದ್ದೇ ಇರುತ್ತೆ ಅಂತ. ಎಲ್ಲ ಇದೇ ಇರುತ್ತೆ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಓವರ್ ಆಲ್ ಇಂಡಿಯಾ ಇದು ದೇಶೀಯ ಚುನಾವಣೆ, ಮೋದಿನ ಕಾಂಗ್ರೆಸ್? ಮೋದಿ ಗೆಲ್ಬೇಕು ಸರ್. ಪಕ್ಕ ಪಕ್ಕ ಗೆಲ್ತಾರ ಅನ್ಕೊಂಡಿದೀವಿ ಸರ್. ಓಕೆ, ವನಜಾಕ್ಷಿ ಅವರೇ, ನಿಮ್ಮ ಆಯ್ಕೆ ಯಾವುದು? ನಮ್ದು ಮೋದಿ ಅವ್ರದ್ದು. ಯಾಕೆ? ಅವರೆಲ್ಲ ಕಡೆ ಒಂಥರ ಒಳ್ಳೇದು ಮಾಡಿದ್ದಾರೆ. ಎಲ್ಲ ಕಡೆ ಒಳ್ಳೇದಂದ್ರೆ ಯಾವ ಥರ? ಯಾವ ಥರ ಅಂದರೆ ರಾಮರಾಜ್ಯ ಇದು ಮಾಡಿದ್ರು, ತುಂಬ ದಿವಸದಿಂದ ನಿಂತಿತ್ತು. ಅವರು ಇದು ಮಾಡೋದು ರಾಮ ಮಂದಿರ, ರಾಮರಾಜ್ಯ ಆಗಿಲ್ಲ. ರಾಮರಾಜ್ಯ ಆಗಲಿ ಅಂತ ಮಾಡ್ತಾ ಇದೀವಿ ನಾವು, ಹೋರಾಟ ಆಗಲಿ. ಪಕ್ಕ ಗೆಲ್ತಾರ? ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ 100%. ಇನ್ನು 10% ನೋಡಬೇಕು. ಈಗ ಸರ್ಕಾರ BJP 400 ಪಾರ್. ಯಾಕೆ ಬರ್ಬೇಕು ಸರ್ BJP? ಎಲ್ಲ ಕೆಲಸ ಮಾಡ್ತಾರೆ ಅವರು, ಚೆನ್ನಾಗಿ ಕೆಲಸ ಆಗಿದೆ, ಜನನಿಗೆ ಕೆಲಸ ಸಿಗ್ತಾ ಇದ್ದಾವೆ. ಆ ಸರ್ಕಾರ ಏನು ಮಾಡಿದ್ದಾರೆ ಹೇಳ್ರಿ? ಈಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ ದೇಶಗಳು. ಮತ್ತು ಇನ್ನೆಂತ ಬೇಕು ಜನನಿಗೆ? ನಾನಿಲ್ಲ, ನಮ್ಮ ಮಕ್ಕಳು ಆರಾಮಿಗಿರಬೇಕು. ನೋಡಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ರಿಪಬ್ಲಿಕ್ ಕನ್ನಡ ಆಗಮಿಸಿದ್ವಿ. ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ವಿ. ಒಟ್ಟಲ್ಲಿ ಕೆಲವರು BJP ಬಂದರೆ ಉತ್ತಮ ಅಂದರು, ಕೆಲವರು ಕಾಂಗ್ರೆಸ್ ಬಂದರೂ ಕೂಡ ಉತ್ತಮ ಅಂತಂದ್ರು. ತಮ್ಮ ಅಭಿಪ್ರಾಯಗಳನ್ನು ತಾವು ಹೇಳಿಕೊಂಡ್ರು. ಎಸ್, ಅದೇ ರೀತಿಯಾಗಿ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಇದೇ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಇದೇ 5:30 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ.